ಸ್ನೇಹಿತರೆ, ಭೂಮಾಪಕರ ನೇಮಕಾತಿಗಾಗಿ ಬಹಳಷ್ಟು ಯುವಕರು ಕಾಯ್ತಾ ಇದ್ದರೆ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ಈ ಹಿಂದೆ ಒಂದು ನೇಮಕಾತಿಗೆ ನೋಟಿಫಿಕೇಷನನ್ನು ಮಾಡಿದರು. ಅದರಲ್ಲಿ ಒಂದು ಹೆಚ್ಚು ಕಡಿಮೆ 1,000 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿ ಅದಕ್ಕೆ PUC ಸೈನ್ಸ್ ಮಾಡಿರಬೇಕು. PUC ಸೈನ್ಸಲ್ಲಿ ನೀವು 60% ಅಂಕಗಳನ್ನು ಪಡೆದಿರ್ಬೇಕಂಥೇಳಿ ಕೊಟ್ಟಿದ್ದರು. ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ನಮಗೆ ನಿನ್ನೆ. ಅದಕ್ಕೆ ಒಂದು ಪರಿಹಾರನೂ ಕೂಡ ಮಾಡ್ಕೊಳ್ಬಹುದು ನಾವು ಏನು ಮಾಡಿದ್ರಿ ಅಂಥೇಳಿ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ. ನಿಮಗೆ ನೋಟಿಫಿಕೇಷನ್ ಏನಿದೆ ಎಲ್ಲನೂ ಇಲ್ಲಿ ಕೊಡ್ತೀನಿ. ನಿಮಗೆ ಭಾರಿ ಮೋಸ ಅಂತ ಅನ್ಬೋದು ಇದು. ಮೊದಲನೇದಾಗಿ ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ನಿಮಗೆ ಅವಕಾಶ ಕೊಟ್ಟಿರ್ತಾರೆ. ಆ ಅಡ್ರೆಸ್ಸನ್ನು ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಹಡಿಗಳ ಕಟ್ಟಡಿ. ಇದನ್ನು ಇಲ್ಲಿ ಪಾಸ್ ಮಾಡಿ ನೀವು ಬರೆದಿಟ್ಕೊಳ್ಳಿ. ಅಥವಾ ಈ ಒಂದು 8ನೇ ತಾರೀಕಿನಿಂದ, ಈ ತಿಂಗಳು 8ನೇ ತಾರೀಕಿನಿಂದ ಇನ್ನು 15 ದಿನ ಒಳಗಾಗಿ ಇದನ್ನು ನೀವು ಪೋಸ್ಟ್ ಮಾಡಬೇಕು ಅವರಿಗೆ. ಓಕೆ, ಏನಾಗಿದೆ ಹಾಗಾದರೆ? ಇಲ್ಲೆಲ್ಲ ಒಂದು ದೊಡ್ಡ ನೋಟಿಫಿಕೇಷನ್ನೇ ಕೊಟ್ಟಿರ್ತಾರೆ. ಕಂದಾಯ ಇಲಾಖೆಯಲ್ಲಿ ಇರುವಂಥ ಹಲವಾರು ಹುದ್ದೆಗಳಿಗೆ ನೀವು ಯಾವ ರೀತಿ ನೇಮಕಾತಿ ಮಾಡಬೇಕು ಅಥವಾ ಯಾವ ರೀತಿಯ ಪೋಸ್ಟ್ಗಳಿದ್ದಾವೆ, ಅವರ ಸಂಬಳ ಎಷ್ಟು, ಎಲ್ಲ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿರ್ತಾರೆ. ಅದರಲ್ಲಿ ಭೂಮಾಪಕರದ್ದು ಒಂದು ನಾನು ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಭಾಳಷ್ಟು ಹುಡುಗರು ಆಸ್ಪಿರೆಂಟ್ಸ್ ಇದಕ್ಕೆ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಭೂಮಾಪಕರ ಹುದ್ದೆಗಳಿಗೆ 37,500ರಿಂದ ಸಂಬಳ ಸ್ಟಾರ್ಟ್ ಆಗುತ್ತೆ ಬೇಸಿಕ್ಕಿಂದ. ಇಲ್ಲಿ ಬಾಕಿ ಎಲ್ಲ ನೋಡೋದು ಬೇಡ. ವಿದ್ಯಾರ್ಹತೆ ನೋಡಿ, ವಿದ್ಯಾರ್ಹತೆ ಮೊದಲೇನಿತ್ತು, PUC ಸೈನ್ಸ್ ಮಾಡಿರಬೇಕು, 60% ಅಂಕಗಳನ್ನು ಮ್ಯಾಥಮೆಟಿಕ್ಸಲ್ಲಿ ತೊಗೊಂಡಿದ್ರೆ ಅವರು ಎಲಿಜಿಬಲ್ ಇದ್ದರು. ಮತ್ತು ಈಗಾಗಲೇ ಲಕ್ಷಾಂತರ ಹುಡುಗರು ಅರ್ಜಿ ಕೂಡ ಹಾಕಿದ್ದಾರೆ ಲಾಸ್ಟ್ ಟೈಮ್ ನೋಟಿಫಿಕೇಷನಲ್ಲಿ. ಅದಕ್ಕೆ ಇದು ಸಂಬಂಧಿಸಿದ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಇನ್ನು ನಂತರದಲ್ಲಿ ಏನಾದರೂ ಈ ಒಂದು ಅಥವಾ ಆ ಹುದ್ದೆಗಳಿಗೂ ಕ್ಯಾನ್ಸಲ್ ಮಾಡಿ ಅದನ್ನು ಏನು ರಿವೋಕ್ ಮಾಡ್ಕೊತಾರೋ ಗೊತ್ತಿಲ್ಲ. ಆದರೆ ನಿಮಗೆ ಇದು ವಿಷಯ 100% ಗೊತ್ತಿರಲೇಬೇಕು. ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ಪದವಿ, ಎಂಜಿನಿಯರಿಂಗ್ನಲ್ಲಿ BTech ಪದವಿ, ಸಿವಿಲು, ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಹಲವಾರು ಈ ಒಂದು ಕೋರ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಈ ಎಂಜಿನಿಯರಿಂಗ್ನಲ್ಲಿಯೂ ಕೂಡ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಈ ಮೆಕ್ಯಾನಿಕಲ್ಲು, ಆಮೇಲೆ ಈ ಎಲೆಕ್ಟ್ರಿಕಲ್ಲು, ಇನ್ನೂ ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ. ಅಲ್ಲಿಯೂ ಕೂಡ ಮೋಸ ಇದೆ ಅಂತ ಅನಿಸುತ್ತೆ. ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ BSc ಗಣಿತ, ಭೌತಶಾಸ್ತ್ರ, ಜಿಯೋ ಸ್ಪೆಷಲ್ ಸೈನ್ಸು, ಜಿಯೋ ಇನ್ಫಾರ್ಮೇಷನ್ನು, ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರೂಮೆಂಟು, ಎಲೆಕ್ಟ್ರಾನಿಕ್ಸು ಮತ್ತು ಈ ರೀತಿ ಸ್ಪೆಸಿಫಿಕ್ ಕೋರ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದೇನೆ. ಮೊದಲೇನಿತ್ತು PUC ಸೈನ್ಸು 60%, ಮ್ಯಾಥಮೆಟಿಕ್ಸ್ನಲ್ಲಿ ಅಂಕಗಳು ಮಾತ್ರ ಇತ್ತು. ಈಗ ಇತ್ತೀಚೆಗೆ ನಾನು ನೋಡಿದೆ ಹುಡುಗರು ಯುವಕರು ಹೋರಾಡ್ತಾ ಇದ್ದಾರೆ. 50% 60% ಇರೋದನ್ನು 60% ತೊಗೊಂಬರ್ಬೇಕಂತ ಅದನ್ನೇ ಕ್ವಾಲಿಫಿಕೇಷನ್ನೇ ತೆಗೆದು ಹಾಕ್ತಾ ಇದ್ದೀನಿ. ನೀವು 60% ಅಂಕಗಳನ್ನು ತಂದು 50% ಮಾಡೋದ್ರಲ್ಲಿ ಏನು ಅರ್ಥನೇ ಇರೋದಿಲ್ಲ. ಸೊ ಇದಕ್ಕಾಗಿ ಎಲ್ಲರೂ ಯುವಕರು ಜಾಗೃತರಾಗಿ ಇದಕ್ಕೆ ನಿಮ್ಮ ಆಕ್ಷೇಪಣೆಯನ್ನು ನೀವು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದು. ಈ ಒಂದು ಹುದ್ದೆಯನ್ನು PUC ಸೈನ್ಸ್ ಮಾಡಿದ್ರು ಹಾಕ್ಬೋದು ಅಂತ ಇದ್ದ ಹುದ್ದೆಯನ್ನು ಬದಲಾವಣೆ ತಮಗೆ ಹೆಂಗೆ ಬೇಕಂಗೆ ಬದಲಾವಣೆ ಮಾಡಿ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಜಾಗೃತರಾಗಿ ಹುಡುಗರು. ಇದು ಮುಂದಿಂದೆಲ್ಲ ಏನು ಎಲೆಕ್ಟ್ರಾನಿಕ್ಸು ಇವೆಲ್ಲ ಖಾಯಂ ಪೂರ್ವಾವಧಿ, ಪ್ರೊಬೇಷನರಿ ಪೀರಿಯಡ್, ಇದೆಲ್ಲ ಟ್ರೈನಿಂಗ್ ಪೀರಿಯಡ್ ಅದೆಲ್ಲ ಇದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋದು ಬೇಡ, ಅದು ಎಲ್ಲರಿಗೂ ಕಾಮನ್ ಇರುತ್ತೆ. ಆದರೆ ಬರೀ ನೇಮಕಾತಿ ನಿಯಮಗಳಲ್ಲಿ ಬದಲಾವಣೆ ಮಾಡಿ ನಮಗೆ ಹುಡುಗರಿಗೆ ಮೋಸ ಮಾಡ್ತಾ ಇದ್ದಾರೆ. ಹುಡುಗರು ಜಾಗೃತರಾಗಿ, ಅಥವಾ ನೀವು ಆಕ್ಷೇಪಣೆ ಸಲ್ಲಿಸಿ, 15 ದಿನ ಒಳಗಾಗಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಸಲ್ಲಿಸಿದ ನಂತರ ಏನಾಗುತ್ತೆ ನೋಡೋಣ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಅವರು ಆಕ್ಷೇಪಣೆ ಸಲ್ಲಿಸಬೇಕು. ನಿಮ್ಮದೇನು ಆಕ್ಷೇಪಣೆ ಇದೆಲ್ಲ ಸಲ್ಲಿಸಬೇಕು. ಇಲ್ಲ ನಮ್ಮ PUC ಸೈನ್ಸ್ ಮೇಲೆ ಬೇಕು, ನೀವು ಯಾಕೆ ಅದನ್ನು ಚೇಂಜ್ ಮಾಡಿದ್ರೆ ಅಂತ ಹಾಕ್ಬೋದು. ಕೆಲವೊಬ್ಬರು ನೀವು ಇಂಜಿನಿಯರಿಂಗನ್ನು ಮೆನ್ಷನ್ ಮಾಡಿದ್ದೀರಾ, ಆದರೆ ಅಲ್ಲಿ ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ ಯಾಕೆ ಸಲ್ಲಿಸಿಲ್ಲ ಅಂತ. ನೀವೆಲ್ಲನೂ ಏನೇನು ನಿಮ್ಮ ಆಕ್ಷೇಪಣೆ ಇದ್ದರೆ ಸಲ್ಲಿಸ್ರಿ. ಮೇಲೆ ಕೊಟ್ಟಿರುವಂಥ ಅಡ್ರೆಸ್ ಇದೆ ನೋಡಿ. ಈ ಅಡ್ರೆಸ್ಸಿಗೆ ಏನಪ್ಪ ಅಂದರೆ 15 ದಿನ ಒಳಗಾಗಿ ಸಲ್ಲಿಸಬೇಕು. ಇವತ್ತಿನಿಂದ 14 ದಿನ ಒಳಗಾಗಿ ನೀವು ಅಲ್ಲಿ ಸಲ್ಲಿಸಿರಬೇಕು. ಅಂದರೆ ಯಾವುದಪ್ಪ ಅಡ್ರೆಸ್ಸು? ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ, 5ನೇ ಮಹಡಿ, ಬಹುಮಹಡಿಗಳ ಕಟ್ಟಡಗಳು, ಗೇಟ್ ನಂಬರ್ 3, ಡಾಕ್ಟರ್ BR ಅಂಬೇಡ್ಕರ್ ಬೀದಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸತಕ್ಕದ್ದು. ದಯವಿಟ್ಟು ಎಲ್ಲರಿಗೆ ಈ ವಿಡಿಯೋ ಶೇರ್ ಮಾಡಿ ಜಾಗೃತಿ ಮೂಡಿಸಿ ಆಕ್ಷೇಪಣೆ ಸಲ್ಲಿಸಿದರೆ ನೀವು ಉಳ್ಕೊತೀರಾ. ಇಲ್ಲ ಅಂದರೆ ಈ ಹುದ್ದೆ ನಿಮ್ಮ ಕೈಯಿಂದ ಕೈ ಜಾರಿ ಹೋಗುತ್ತೆ. ಓಕೆ.